ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಶುರು ಮಾಡ್ತಿದ್ದೀನಿ. ಸೊ ಇವತ್ತಿನ ವಿಡಿಯೋದ ಮಾಡ್ತಿರುವಂಥ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಹತ್ರ ಕಾರ್ ಇರುತ್ತೆ, ವೈಟ್ ಬೋರ್ಡ್ ಆಗಿರ್ಬೋದು, ಯೆಲ್ಲೋ ಬೋರ್ಡ್ ಆಗಿರ್ಬೋದು. ಸೊ ಇವೆರಡು ಗಾಡಿ ಇಟ್ಕೊಂಡಿರೋರು ಯಾರೇ ನೋಡಿದ್ರು ಈ ಒಂದು ವಿಡಿಯೋನ, ಸೊ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಆಲ್ರೆಡಿ ತಮ್ಮನೇಲಿ ನೋಡ್ಕೊಂಡ್ ಬಂದಿರ್ತೀರಾ, ಅಲ್ಲಿ ತಮ್ಮನೇಲಿ ಏನು ಹಾಕಿದ್ದೀನಿ, ಸೊ ಆ ಒಂದು ರಿಲೇಟೆಡ್ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಕಾರ್ಗಳನ್ನ ಇಟ್ಕೊಂಡಿರೋರು ಯಾವುದಕ್ಕೆ ಏನೇನು ಸರ್ವಿಸ್ ಮಾಡಿಸ್ಬೇಕು, ಎಷ್ಟು ಕಿಲೋಮೀಟ್ರ್ ಗಾಡಿ ರನ್ ಆದರೆ ಯಾವ ಪಾರ್ಟಲ್ಲಿ ಏನೇನು ಚೇಂಜ್ ಮಾಡಿಸ್ಬೇಕಾಗುತ್ತೆ, ಯಾವುದೊಂದು ಸರ್ವಿಸ್ ಮಾಡಿಸ್ಬೇಕಾಗುತ್ತೆ ಅನ್ನೋದು ಸೊ ಒಂದಷ್ಟು ಜನಕ್ಕೆ ನಾಲೆಡ್ಜ್ ಇರೋದಿಲ್ಲ. ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತಂದ್ರೆ ನಿಮ್ಮ ಕಾರ್ ಇಟ್ಕೊಂಡಿರುವಂಥ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವರು ಮೊದಲನೇದಾಗಿ ಗೈಸ್ ಯಾವ ಒಂದು ಪಾರ್ಟ್ ಬಗ್ಗೆ ಹೇಳ್ತೀನಿ ಅಂತಂದರೆ ಸ್ಪಾರ್ಕ್ ಪ್ಲಗ್, ಆಯ್ತಾ. ಸೊ ಈ ಒಂದು ಸ್ಪಾರ್ಕ್ ಪ್ಲಗ್ನ ಯಾವಾಗ ಚೇಂಜ್ ಮಾಡಿಸ್ಬೇಕು ಅಂತಂದರೆ, ಎಷ್ಟು ಕಿಲೋಮೀಟರ್ ಗಾಡಿ ರನ್ ಆದಾಗ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿದ್ರೆ 80,000 ಕಿಲೋಮೀಟರ್ ಗಾಡಿ ರನ್ ಆದಾಗ ನೀವು ಸ್ಪಾರ್ಕ್ ಪ್ಲಗ್ ಅನ್ನ ಚೇಂಜ್ ಮಾಡಿಸ್ಬೇಕಾಗುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಏರ್ ಫಿಲ್ಟರ್ನ ಯಾವಾಗ ಚೇಂಜ್ ಮಾಡಿಸ್ಬೇಕು ಅಂದ್ರೆ ಎವ್ರಿ 12,000 ಕಿಲೋಮೀಟರ್ಗೆ, ಎವ್ರಿ 12,000 ಕಿಲೋಮೀಟರ್ ಗಾಡಿ ರನ್ ಆದಾಗ ನೀವು ಏರ್ ಫಿಲ್ಟರ್ ಅನ್ನೋದನ್ನ ಚೇಂಜ್ ಮಾಡಿಸ್ಬೇಕಾಗುತ್ತೆ. ಇನ್ನು ಮೇನ್ ಬಂದ್ಬಿಟ್ಟು ಆಯಿಲ್ ಫಿಲ್ಟರ್. ಸೊ ಆಯಿಲ್ ಫಿಲ್ಟರ್ನ ಯಾವಾಗ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಎವ್ರಿ 10,000 ಕಿಲೋಮೀಟರ್ ಗಾಡಿ ರನ್ ಆದಾಗ ನೀವು ಇಲ್ಲಿ ಆಯಿಲ್ ಫಿಲ್ಟರ್ ಅನ್ನೋದನ್ನ ಚೇಂಜ್ ಮಾಡಿಸ್ಬೇಕಾಗುತ್ತೆ. ಓಕೆನಾ. ನಾವು ಒಂದಷ್ಟು ಏನನ್ನು ಹೇಳ್ತೀನಿ, ಸೊ ಅದನ್ನ ನೀವು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿಗೆ ಗಾಡಿ ತುಂಬಾ ಮೇಜರ್ ಆಗಿ ಪ್ರಾಬ್ಲಮ್ಸ್ಗಳು ಆಗೋದಕ್ಕೆ ಶುರು ಆಗ್ತವೆ. ಸೊ ಆ ಥರ ಯಾವುದನ್ನು ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ. ಸೊ ಈಗ ಏನೇನು ಹೇಳ್ತೀನಿ, ಯಾವ್ಯಾವ ಎಷ್ಟೆಷ್ಟು ಕಿಲೋಮೀಟ್ರಿಗೆ ಏನೇನು ಚೇಂಜ್ ಮಾಡಿಸ್ಬೇಕು, ಏನೇನು ಸರ್ವಿಸ್ ಮಾಡಿಸ್ಬೇಕು ಅಂತ ಹೇಳ್ತೀನಿ. ಸೊ ಅದನ್ನು ನೀವು ತಪ್ಪದೇ ಪಾಲಿಸ್ತೀರಾ ಅಂತಂದರೆ ನಿಮ್ಮ ಗಾಡಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ನಿಮಗೆ. ಮೈಲೇಜಲ್ಲಿ ಆಗಿರ್ಬೋದು, ಪಿಕಪ್ಪಲ್ಲಿ ಆಗಿರ್ಬೋದು. ಸೊ ಈ ಥರ ಒಳ್ಳೆ ನಿಮಗೆ ಪರ್ಫಾರ್ಮೆನ್ಸ್ ಕೊಡುವಂಥ ಗಾಡಿ ನಿಮ್ದಾಗಿರುತ್ತೆ. ನೀವು ಬಿಟ್ಟು ಇನ್ನೊಂದು ಪಾರ್ಟ್ ಯಾವುದಪ್ಪ ಅಂತಂದ್ರೆ ಮೇಯ್ನ್ ಆಗಿ ಬ್ರೇಕ್ ಪ್ಯಾಡ್. ಓಕೆನಾ. ಬ್ರೇಕ್ ಪ್ಯಾಡ್ಗಳನ್ನ ಯಾವಾಗ ಚೇಂಜ್ ಮಾಡಿಸ್ಬೇಕು ಅಥವಾ ಎಷ್ಟು ಕಿಲೋಮೀಟ್ರ್ ರನ್ ಆದಾಗ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿದ್ರೆ 30,000-40,000 ಕಿಲೋಮೀಟರ್ ಗಾಡಿ ರನ್ ಆಗಿದ್ರೆ ಸೊ ಅವಾಗ ಬ್ರೇಕ್ ಪ್ಯಾಡ್ನ ನೀವು ಚೇಂಜ್ ಮಾಡಿಸ್ಲೇಬೇಕಾಗತ್ತೆ. ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆನಾ. ನಿಮಗೆ ಗೊತ್ತಾಗುತ್ತೆ ಯಾವಾಗ ಏನು ಯಾವ ಥರ ಗಾಡಿ ಮಾಮೂಲಿ ರನ್ ಓಡಿಸ್ತಾ ಇರ್ತೀರಾ. ಸೊ ಕಿಲೋಮೀಟ್ರ್ ಅಷ್ಟು ಅಬ್ಸರ್ವ್ ಮಾಡಿರಲ್ಲ ಅನ್ನೋಂಥ ಟೈಮ್ನಲ್ಲಿ ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆನಾ. ಬ್ರೇಕ್ ಪ್ಯಾಡ್ ಇಶ್ಯೂ ನಿಮಗೆ ಗೊತ್ತಾಗುತ್ತೆ. ಸೊ ಅವಾಗ ನೀವು ಮಾಡಿಸ್ಕೊಳ್ಬೇಕಾಗತ್ತೆ. ಅದನ್ನು ತಲೆ ಇಟ್ಕೊಳ್ಳಿ. ಒಂದು 30,000-40,000 ಕಿಲೋಮೀಟರ್ ಒಳಗಡೆ ನೀವು ಬ್ರೇಕ್ ಪ್ಯಾಡ್ ಅನ್ನೋದನ್ನ ನೀವು ಇಲ್ಲಿ ಚೇಂಜಸ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಎ ಸಿ ಫಿಲ್ಟರು. ಸೊ ಎ ಸಿ ಫಿಲ್ಟರ್ ನೀವು ಎವ್ರಿ 8,000 ಕಿಲೋಮೀಟರ್ಗೆ ಇಲ್ಲಿ ನೀವು ಎ ಸಿ ಫಿಲ್ಟರ್ ಅನ್ನೋದನ್ನ ಚೇಂಜ್ ಮಾಡಿಸ್ಕೊಳ್ಬೇಕಾಗುತ್ತೆ. ಇಂಜಿನ್ ಆಯಿಲ್ ವಿಷಯಕ್ಕೆ ಬಂದರೆ ಇಂಜಿನ್ ಆಯಿಲ್ ಎವ್ರಿ 10,000 ಕಿಲೋಮೀಟರ್ಗೆ ನೀವು ಇಲ್ಲಿ ಇಂಜಿನ್ ಆಯಿಲ್ ಅನ್ನೋದನ್ನ ಚೇಂಜ್ ಮಾಡಿಸ್ಬೇಕಾಗತ್ತೆ. ಇಂಜಿನ್ ಆಯಿಲಲ್ಲಿ ನಿಮಗೆ 2 ಥರ ನಿಮಗೆ ಇಂಜಿನ್ ಆಯಿಲ್ಗಳು ಬರುತ್ತೆ. ಸೊ ಬೆಟರ್ ಅಂತಂದರೆ ಸಿಂಥೆಟಿಕ್ಕು, ಸೆಮಿ ಸಿಂಥೆಟಿಕ್ ಅಂತ ಬರುತ್ತೆ. ಸೆಮಿ ಸಿಂಥೆಟಿಕ್ಗಿಂತ ನೀವು ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಆದರೂ ಪರವಾಗಿಲ್ಲ, ನೀವು ಫುಲ್ಲಿ ಸಿಂಥೆಟಿಕ್ಕನ್ನೇ ನೀವು ಇಲ್ಲಿ ಹಾಕ್ಸ್ಕೊಂಡ್ರೆ ಆ ಆಯಿಲನ್ನು ಸೊ ನಿಮ್ಗೆ ಬೆಟರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಸ್ಮೂತಾಗಿ ಡ್ರೈವ್ ಆಗೋವಂಥ ಫೀಲ್ ಆಗಿರ್ಬೋದು, ಗಾಡಿ ಮೈಲೇಜ್ ಆಗಿರ್ಬೋದು, ಪಿಕಪ್ ಆಗಿರ್ಬೋದು, ಗಾಡಿ ಇಂಜಿನ್ ತುಂಬಾ ಚೆನ್ನಾಗಿ ರನ್ ಆಗುತ್ತೆ. ಬಂದ್ಬಿಟ್ಟು ಫ್ಯೂಲ್ ಫಿಲ್ಟರ್ ಅಂದರೆ ನಿಮಗೆ ಡೀಸೆಲ್ ಫಿಲ್ಟರ್ ಆಗಿರ್ಬೋದು, ಪೆಟ್ರೋಲ್ ಆ ಥರ ನಿಮಗೆ ಫ್ಯೂಲ್ ಅದಕ್ಕೆ ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂದರೆ ನಿಮಗೆ ಫ್ಯೂಲ್ ಫಿಲ್ಟರ್ ಅಂತ ಬರುತ್ತೆ. ಸೊ ಅದು ಬಂದ್ಬಿಟ್ಟು ಎವ್ರಿ ಒಂದು 80,000 ಕಿಲೋಮೀಟರ್ಗೆ ಒಂದ್ಸಲ ನೀವು ಅದನ್ನು ಚೇಂಜ್ ಮಾಡಿಸ್ಲೇಬೇಕಾಗುತ್ತೆ. ಇನ್ನು ಬಂದ್ಬಿಟ್ಟು ನಿಮಗೆ ಟೈಮಿಂಗ್ ಬೆಲ್ಟ್. ಸೊ ಈ ಟೈಮಿಂಗ್ ಬೆಲ್ಟ್ ಅನ್ನೋದು ನಿಮಗೆ ಮುಂದ್ಗಡೆ ಗೊತ್ತಾಗುತ್ತೆ. ನೀವು ಬಾನೆಟ್ ತೆಗೆದು ಓಪನ್ ಮಾಡಿ ನೋಡಿದಾಗ ಒಂದೊಂದ್ಸಲ ಕಾಣಿಸುತ್ತೆ ಅದು. ಸೊ ಆ ಬೆಲ್ಟ್ ಏನಿರುತ್ತೆ ಅದು ಬಂದ್ಬಿಟ್ಟು ನಿಮ್ಗೆ ಹತ್ತಿರ 1,00,000 ಕಿಲೋಮೀಟರ್ ಗಾಡಿ ರನ್ ಆಗಿದೆ ಅಂತ ಹೇಳಿದ್ರೆ ಆ ಒಂದು ಟೈಮಿಂಗ್ ಬೆಲ್ಟ್ ಅನ್ನೋದೇನಿರುತ್ತೆ ಸೊ ಅದನ್ನು ಚೇಂಜ್ ಮಾಡಿಸ್ಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಗಾಡೀಲಿ ಸೌಂಡ್ ಆಗಿರ್ಬೋದು ಎಲ್ಲ ಗೊತ್ತಾಗುತ್ತೆ ನಿಮಗೆ. ಓಕೆನಾ. ಆ ಥರ ಪ್ರಾಬ್ಲಮ್ ಟೈಮಿಂಗ್ ಬೆಲ್ಟ್ ಏನೋ ಹೋಗಿದ್ರೆ ತುಂಬ ವರ್ಷಗಳಿಂದ ಅದನ್ನೇ ಓಡಿಸ್ತಿದ್ರೆ ಒಂದು ಬೆಲ್ಟಲ್ಲಿ ಚೇಂಜ್ ಮಾಡಿಸ್ದೆ. ಸೊ ನಿಮಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ವೀಲ್ ಬ್ಯಾಲೆನ್ಸಿಂಗ್ ಮತ್ತು ವೀಲ್ ಅಲೈನ್ಮೆಂಟ್ ಯಾವಾಗ ಎಷ್ಟು ಕಿಲೋಮೀಟರ್ಗೆ ಒಂದ್ಸಲ ಮಾಡಿಸ್ಕೊಳ್ಬೇಕು ಅಂತಂದರೆ ಪ್ರತಿ 5,000ದಿಂದ 8,000 ಕಿಲೋಮೀಟರ್ ಗಾಡಿ ರನ್ ಆದಾಗ ಮಾಡಿಸ್ಕೊಂಡ್ರೆ ಬೆಟರ್. ವೀಲ್ ಅಲೈನ್ಮೆಂಟ್ ಅಥವಾ ವೀಲ್ ಬ್ಯಾಲೆನ್ಸಿಂಗ್ನ ಮಾಡಿಸ್ಕೊಳ್ಳೋದು ಬೆಟರ್ ಅಂತ ಅಂದ್ಬಿಟ್ಟು ಕೂಲೆಂಟ್ ರಿಪ್ಲೇಸ್ಮೆಂಟ್ ಮಾಡೋವಂಥದ್ದು ನಿಮಗೆ ಎವ್ರಿ 30,000 ಕಿಲೋಮೀಟರ್ ಇಲ್ಲ 1,00,000 ಕಿಲೋಮೀಟರು. ಸೊ ಇದ್ರ ಒಳಗಡೆ ನೀವು ಕೂಲೆಂಟನ್ನು ನೀವು ಟಾಪ್ ಅಪ್ ಮಾಡಿಸ್ಕೊಂಡ್ರೆ ಬೆಟರ್ ಆಗುತ್ತೆ. ಓಕೆ. ಟಾಪ್ ಅಪ್ ಮಾಡಿಸೋದಂದ್ರೆ ಬರೀ ಹಂಗೆ ಹಳೆದಂತ ರಿಮೂವ್ ಮಾಡಿಸ್ಬಿಟ್ಟು ಹೊಸದು ಹಾಕೋದಲ್ಲ, ನೀಟಾಗಿ ವಾಶ್ ಎಲ್ಲ ಮಾಡಿಸಿ ನೀವು ಅದನ್ನು ಕೂಲೆಂಟನ್ನು ಹಾಕ್ಸ್ಕೊಳ್ಬೇಕಾಗುತ್ತೆ. ಮತ್ತೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಕ್ಲಚ್ ಪ್ಲೇಟ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಳುವಂಥದ್ದು. ಕ್ಲಚ್ ಪ್ಲೇಟ್ ಎಲ್ಲ ಹೋಗಿರುತ್ತೆ. ಸೊ ಅದು ಯಾವಾಗ ಯಾವ ಥರ ಜಾಸ್ತಿ ಹೋಗುತ್ತೆ ಅಂದರೆ, ಈಗ ಸುಮಾರು ಜನ ಕಾರ್ ಡ್ರೈವ್ ಮಾಡ್ತಾರೆ. ಏನಂತಂದರೆ ಎನಿ ಟೈಮ್ ಅವರು ಕ್ಲಚ್ ಮೇಲೆ ಕಾಲನ್ನ ಕ್ಲಚ್ನ ಇಟ್ಕೊಂಡೇ ಅವ್ರು ಗಾಡಿ ಮೂವ್ ಮಾಡೋದಾಗಿರ್ಬೋದು, ಆ ಥರ ಜಾಸ್ತಿ ಕ್ಲಚ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಆ ಥರ ಮಾಡೋದು ತಪ್ಪು. ಸೊ ಆ ಥರ ಪ್ರಾಬ್ಲಮ್ ಆದಾಗಲೇ ನಿಮಗೆ ಕ್ಲಚ್ ಪ್ಲೇಟ್ ಅನ್ನೋದು ಬೇಗ
ಹೋಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ, ಓಕೆನಾ. ಸೊ ನೋಡಿಕೊಂಡು ಆದಷ್ಟು ಕ್ಲಚ್ನ ಜಾಸ್ತಿ ಯೂಸ್ ಮಾಡಿದೆ, ಗೇರ್ ಚೇಂಜ್ ಮಾಡುವಂಥ ಟೈಮ್ನಲ್ಲಿ ಮಾತ್ರ ಕ್ಲಚ್ನ ಯೂಸ್ ಮಾಡಿ ಜಾಸ್ತಿ, ಆಯಿತಾ. ಇನ್ನು ಮಿಕ್ಕ ಟೈಮಲ್ಲಿ ಜಾಸ್ತಿ ಯಾವಾಗಲೂ ಕ್ಲಚ್ನ ಒತ್ಕೊಂಡೇ ಗಾಡಿ ಡ್ರೈವ್ ಮಾಡೋದು ಆ ಥರ ಅಭ್ಯಾಸ ಮಾಡ್ಕೊಳ್ಬಿಡಿ, ಅದರಿಂದ ಕ್ಲಚ್ ಬೇಗ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಈ ಒಂದು ಕ್ಲಚ್ ಪ್ಲೇಟನ್ನು ನೀವು ಯಾವಾಗ ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಒಂದು 60,000 to 70,000 ಕಿಲೋಮೀಟರ್ ಗಾಡಿ ರನ್ ಆಗಿದೆ ಅಂತ ಹೇಳಿದ್ರೆ ನೀವು ಬೆಟರ್ ಮಾಡಿಸಿದ್ರೆ ಬೆಟರ್. ಅದಕ್ಕೇನು ಚೆನ್ನಾಗಿದ್ರು ಕೂಡ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ, ಚೆನ್ನಾಗಿ ಗಾಡಿ ಓಡಿಸ್ತಿದ್ದೀರಾ ಅಂತಂದ್ರೂ ಕೂಡ ನೀವು 60,000 to 70,000 ಕಿಲೋಮೀಟರ್ ಗಾಡಿ ರನ್ ಆಗಿದೆ ಅಂತಂದರೆ ಸೊ ಅವಾಗ ಒಂದ್ಸಲ ನೀವು ಕ್ಲಚ್ ಪ್ಲೇಟನ್ನು ನೀವು ಒಂದ್ಸಲ ಚೇಂಜ್ ಮಾಡಿಸಿದ್ರೆ ಬೆಟರ್. ಬೇಸಿಕ್ ಆಗಿ ನನಗೆ ಗೊತ್ತಿರೋಂಥ ಒಂದಷ್ಟು ಇನ್ಫಾರ್ಮೇಷನಲ್ಲಿ ನಿಮ್ಗೆ ಒಂದಷ್ಟು ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ. ಇಷ್ಟು ತನಕ ನೀವು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಗಾಡಿದು ಮೇಂಟೆನೆನ್ಸ್ ಯಾವ ಥರ ಮಾಡಬೇಕು, ಎಷ್ಟೆಷ್ಟು ಕಿಲೋಮೀಟರ್ ಯಾವ್ಯಾವ ಒಂದು ಪಾರ್ಟ್ಗಳನ್ನ ಯಾವಾಗ ಎಷ್ಟೆಷ್ಟು ಕಿಲೋಮೀಟರ್ ಗಾಡಿ ರನ್ ಆದಾಗ ಚೇಂಜ್ ಮಾಡಿಸ್ಬೇಕು ಅನ್ನೋದನ್ನು ತಿಳ್ಕೊಂಡಿರ್ತೀರಾ. ಸೊ ಇವಾಗ ಸಿ ಎನ್ ಜಿ ಗಾಡಿಗಳು ಇವಾಗ ನೋಡ್ತಾ ಇರ್ತೀರಾ, ಮಾರ್ಕೆಟಲ್ಲಿ ಜಾಸ್ತಿ ಸಿ ಎನ್ ಜಿ ಗಾಡಿಗಳು ಬರ್ತಾ ಇರುವಂಥದ್ದು. ಎಲ್ಲ ಕಡೆಯೂ ಕೂಡ ಸಿ ಎನ್ ಜಿ ಗಾಡಿಗಳೇ ತುಂಬ ಕಾಣಿಸ್ಕೊಳ್ತಾ ಇರುತ್ತೆ, ಓಕೆನಾ. ಸಿ ಎನ್ ಜಿ ಗಾಡಿ ಮೇಂಟೆನೆನ್ಸ್ ಮಾಡೋದು ಯಾವ ರೀತಿ, ಗಾಡಿಯಲ್ಲಿ ಯಾವ ಪಾರ್ಟನ್ನ ಎಷ್ಟೆಷ್ಟು ಕಿಲೋಮೀಟರ್ ಗಾಡಿ ರನ್ ಆದಾಗ ಯಾವ್ಯಾವ ಪಾರ್ಟ್ನ ಚೇಂಜ್ ಮಾಡಿಸ್ಬೇಕು ಅನ್ನೋದನ್ನ ಸಿ ಎನ್ ಜಿದು ಸರ್ವಿಸ್ ಮಾಡಿಸ್ಕೊಂಡ ಟೈಮಲ್ಲಿ ಸಿ ಎನ್ ಜಿ ಫಿಲ್ಟರ್ ಅಂತ ಬರುತ್ತೆ, ಓಕೆ. ಈ ಸಿ ಎನ್ ಜಿ ಫಿಲ್ಟರ್ನ ನೀವು 10,000 to 15,000 ಕಿಲೋಮೀಟರ್ ಗಾಡಿ ರನ್ ಆಗ್ತಿದೆ ಅಂತ ಹೇಳಿದ್ರೆ 10,000 to 15,000 ಒಳಗಡೆ ನೀವು ಸಿ ಎನ್ ಜಿ ಫಿಲ್ಟರನ್ನು ಚೇಂಜ್ ಮಾಡಿಸ್ಬೇಕಾಗುತ್ತೆ. ಇನ್ನು 2ನೇ ಪಾರ್ಟ್ ಬಂದ್ಬಿಟ್ಟು ಯಾವುದು ಅಂತ ಹೇಳಿದ್ರೆ ಆಗಲೇ ಹೇಳ್ದಂಗೆ ಸ್ಪಾರ್ಕ್ ಪ್ಲಗ್. ಇದು ಎಸ್ಪೆಷಲಿ ಸಿ ಎನ್ ಜಿ ಗಾಡಿಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಸಿ ಎನ್ ಜಿ ಗಾಡಿ ತುಂಬಾ ಹೀಟ್ ಆಗುತ್ತೆ, ಬೇರೆ ಗಾಡಿಗೆ ಕಂಪೇರ್ ಮಾಡಿದ್ರೆ ಸಿ ಎನ್ ಜಿ ಗಾಡಿಗಳು ತುಂಬಾ ಹೀಟ್ ಆಗುತ್ತೆ ಗಾಡಿ ರನ್ ಆಗುವಂಥ ಟೈಮ್ನಲ್ಲಿ. ಸೊ ಆವಾಗ ಸ್ಪಾರ್ಕ್ ಪ್ಲಗ್ಗಳು ಬೇಗನೆ ಹೋಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸ್ಪಾರ್ಕ್ ಪ್ಲಗ್ನ ನೀವು 25,000 to 30,000 ಕಿಲೋಮೀಟರ್ ಒಳಗಡೆ ಒಂದ್ಸಲ ನೀವು ಚೆಕ್ ಮಾಡಿಸ್ಕೊಂಡ್ರೆ ಬೆಟರ್, ಓಕೆನಾ. ಅದೇನು ಬ್ಲಾಕ್ ಆಗಿದೆ ಏನು ಎತ್ತ ಅನ್ನೋದನ್ನು ಚೆಕ್ ಮಾಡಿಸ್ಕೊಂಡು, ಅಕಸ್ಮಾತ್ ಅದೇನಾದರೂ ಬ್ಲಾಕ್ ಆಗಿದೆ ಅಂತ ಅನ್ನೋದಾದರೆ ನೀವು ಸ್ಪಾರ್ಕ್ ಪ್ಲಗ್ನ ಚೇಂಜ್ ಮಾಡಿಸಿದ್ರೆ ಬೆಟರ್ ಅಂತ. ಸ್ಪಾರ್ಕ್ ಪ್ಲಗ್ಗಳೇ ಸುಮಾರು ಥರ ಬರುತ್ತೆ, ಅದರಲ್ಲಿ ನೀವು ಸಿ ಎನ್ ಜಿ ಗಾಡಿ ಇಟ್ಕೊಂಡಿರೋರು ಏನಂತ ಹೇಳಿದ್ರೆ ಸಿ ಎನ್ ಜಿಗೆ ನಿಮಗೆ ಒಂದು ಸ್ಪಾರ್ಕ್ ಪ್ಲಗ್ ಬರುತ್ತೆ, ಓಕೆನಾ. ಸಿ ಎನ್ ಜಿ ಸ್ಪಾರ್ಕ್ ಪ್ಲಗ್ ಅಂತ ಕೇಳಿ. ಸೊ ನಿಮಗೆ ಅದು ಸಿಕ್ಕಿದ್ರೆ ಅದು ಬೆಟರ್, ತುಂಬ ಸ್ವಲ್ಪ ಅಮೌಂಟ್ ಜಾಸ್ತಿ ಆದ ಪರವಾಗಿಲ್ಲ, ಅದನ್ನ ಹಾಕ್ಸ್ಕೊಂಡ್ರೆ ಬೆಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇಂಜಿನ್ ಆಯಿಲ್ ವಿಷಯಕ್ಕೆ ಬಂದರೆ, ಸೊ ಎಲ್ಲ ಗಾಡಿಗೂ ಪೆಟ್ರೋಲ್ ಆಗಿದ್ದು, ಡೀಸೆಲ್ ಆಗಿರ್ಬೋದು, ಸಿ ಎನ್ ಜಿ ಆಗಿರ್ಬೋದು, ಸೊ ಇದು ಬೇರೆ ಏನು ಡಿಫ್ರೆಂಟ್ ಬರಲ್ಲ. ಸೊ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಆಗಲೇ ಹೇಳ್ದಂಗೆ ನಿಮಗೆ ಇದರಲ್ಲಿ ಆಯಿಲ್ಗಳು ತುಂಬ ಬರುತ್ತೆ. ಸೊ ಅದರಲ್ಲಿ ನೀವೇನಂತಂದರೆ ಸೆಮಿ ಸಿಂಥೆಟಿಕ್, ಫುಲಿ ಸಿಂಥೆಟಿಕ್ ಅಂತ ಬರುತ್ತೆ. ಆಲ್ಮೋಸ್ಟ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಫುಲಿ ಸಿಂಥೆಟಿಕ್ ಆಯಿಲ್ನ ಹಾಕ್ಸ್ಕೊಳ್ಳಿ, ಬೆಟರ್ ಪರ್ಫಾರ್ಮೆನ್ಸ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಗಾಡಿದು. ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಸಿ ಎನ್ ಜಿ ಗಾಡಿಗಳು ಆಗಲೇ ಹೇಳ್ದಂಗೆ ಪೆಟ್ರೋಲ್ ಗಾಡಿಗಳಿಗಿಂತ ಸಿ ಎನ್ ಜಿ ಗಾಡಿ ತುಂಬಾ ಹೀಟ್ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ, ಓಕೆನಾ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಗಾಡೀಲಿ ಸಿ ಎನ್ ಜಿ ಗಾಡಿಗಳಲ್ಲಿ ವಾಲ್ಸ್ ಅಂತ ಬರುತ್ತೆ, ನಿಮಗೆ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ. ಸೊ ಈ ವಾಲ್ಸ್ಗಳು ಹೋಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಈ ಒಂದು ರೀಸನಿಂದ ನೀವು ಆ ವಾಲ್ಸನ್ನು 40,000 to 50,000 ಕಿಲೋಮೀಟರ್ ಗಾಡಿ ರನ್ ಆಗ್ತಿದ್ದಂಗೆ ನೀವು ಕಂಪಲ್ಸರಿಯಾಗಿ ಆ ವಾಲ್ಸನ್ನು ನೀವು ಚೇಂಜ್ ಮಾಡಿಸ್ಲೇಬೇಕು, ನಿಮ್ಮ ಗಾಡಿ ಮುಂದಕ್ಕೆ ಚೆನ್ನಾಗಿರಬೇಕು ಅಂತ ಅನ್ನೋದಾದ್ರೆ, ಓಕೆ. ಕೊನೆಯದಾಗಿ ಮತ್ತೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಸಿ ಎನ್ ಜಿ ಗಾಡಿ ಇಟ್ಕೊಂಡಿರೋರಿಗೆ ಪ್ರತಿ 3 ವರ್ಷಕ್ಕೊಂದ್ಸಲ ನೀವು ಸಿ ಎನ್ ಜಿ ಸಿಲಿಂಡರ್ ಟೆಸ್ಟನ್ನು ಮಾಡಿಸ್ಬೇಕಾಗತ್ತೆ. ಹೈಡ್ರೋ ಟೆಸ್ಟ್ ಅಂತ ಹೇಳಿ ಹೇಳ್ತಾರೆ. ಸೊ ಅದನ್ನು ನೀವು 3 ವರ್ಷಕ್ಕೊಂದ್ಸಲ ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕಾಗತ್ತೆ. ಅದು ಏನಕ್ಕಪ್ಪ ಟೆಸ್ಟ್ ಮಾಡ್ತಾರೆ ಅಂತಂದರೆ ಸಿಲಿಂಡರ್ಗಳಿಗೆ ಎಕ್ಸ್ಪೈರಿ ಡೇಟ್ ಅಂತಲೂ ಇರ್ತದೆ, 3 ವರ್ಷಕ್ಕೊಂದ್ಸಲ ಆ ಥರ ಎಕ್ಸ್ಪೈರಿ ಡೇಟ್ ಇರುತ್ತೆ. ಮತ್ತು ಎಲ್ಲ ಸಿ ಎನ್ ಜಿ ಲೀಕೇಜ್ ಏನೋ ಆಗ್ತಿದೆಯಾ ಏನು ಎತ್ತ ಅನ್ನೋದ್ರ ಬಗ್ಗೆ ಅದನ್ನು ಕೂಡ ನೀವು ನಿಮ್ಮ ಸೇಫ್ಟಿ ಪರ್ಪಸ್ಗೆ ಇದನ್ನು ನೀವು 3 ವರ್ಷಕ್ಕೊಂದ್ಸಲ ನೀವು ಕಂಪಲ್ಸರಿಯಾಗಿ ಸಿ ಎನ್ ಜಿ ಗಾಡಿಯನ್ನು ಇಟ್ಕೊಂಡಿರೋರು ಕಂಪಲ್ಸರಿಯಾಗಿ ಇದನ್ನು ಕೂಡ ಮಾಡಿಸ್ಬೇಕಾಗುತ್ತೆ, ಆಯಿತಾ.